ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಲ್ಲಿ ಇರತಕ್ಕಂತಹ ಒಂದು ಬೇರೆ ಬೇರೆ ಹುದ್ದೆಗಳು, ಅಂದರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಮಾಹಿತಿಗಳನ್ನು ನಾನು ನೀಡ್ತಾ ಹೋಗ್ತೇನೆ. ಮತ್ತು ಯಾವ ಇಲಾಖೆಯಲ್ಲಿ ಮುಂದೆ ಏನು ಹುದ್ದೆಗಳಿಗೆ ವೇಕೆನ್ಸಿ ಅಥವಾ ಏನು ಜಾಬ್ ನೋಟಿಫಿಕೇಷನ್ಗಳನ್ನು ಕರೀಬಹುದು ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಈ ಒಂದು ಮಾಹಿತಿಯಿಂದ ನೀವು ಎಲ್ಲರೂ ಕೂಡ ಮುಂದೆ ಬರತಕ್ಕಂತಹ ಒಂದು ಪರೀಕ್ಷೆಗಳಿಗೆ ನೀವು ತಯಾರಿಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಬನ್ನಿ, ಈಗ ಮೊದಲನೇದಾಗಿ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೋಡ್ಕೊಳ್ತಾ ಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ತಪ್ಪದೇ ಒಂದು ಲೈಕ್ ಮಾಡಿ, ಮತ್ತು ಅದರ ಜೊತೆಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ಅಪ್ಡೇಟ್ಗಳು ನಿಮಗೆ ಯೂಸ್ಫುಲ್ ಆಗಿರ್ತವೆ. ಅದಕ್ಕಾಗಿ ಯಾರು ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಬಿಡಬೇಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಓಕೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಈಗ ಮೊದಲನೇದಾಗಿ ಯಾವ ಒಂದು ಇಲಾಖೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ನೇಮಕಾತಿ ಯಾವಾಗ ನಡೀತಿದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ಇಲಾಖೆಯಲ್ಲಿ ನೇಮಕಾತಿ ನಡೀತಿದೆ ಅದನ್ನು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ಮಾಹಿತಿಗಳನ್ನು ಕೊಡ್ತೇನೆ. ಓಕೆ, ಮೊದಲನೇದಾಗಿ ಇತ್ತೀಚೆಗೆ ಬಂದಂತಹ ಒಂದು ಮಾಹಿತಿ ನೋಡಿ. 2024-25ನೇ ಸಾಲಿನಲ್ಲಿ ಇಲಾಖಾವಾರು ಮತ್ತು ವರ್ಗವಾರು ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳು ಇಲ್ಲಿ ಕೃಷಿ ಇಲಾಖೆಯಲ್ಲಿ ಅಂದರೆ ABCD ಅಂತ ಕೊಟ್ಟಿದ್ದಾರೆ. ಇವು ಏನಪ್ಪ ಅಂತ ಅಂದರೆ, ಎ ಅಂತ ಅಂದರೆ ಗ್ರೂಪ್ ಎ ಹುದ್ದೆಗಳು, ಬಿ ಅಂತ ಅಂದರೆ ಗ್ರೂಪ್ ಬಿ ಹುದ್ದೆಗಳು, ಸಿ ಅಂತ ಅಂದರೆ ಗ್ರೂಪ್ ಸಿ ಹುದ್ದೆಗಳು, ಡಿ ಅಂತ ಅಂದರೆ ಗ್ರೂಪ್ ಡಿ ಹುದ್ದೆಗಳು. ಇಲ್ಲಿ ನೋಡಿ, ಮೊದಲನೇದಾಗಿ ಕೃಷಿ ಇಲಾಖೆಯಲ್ಲಿ 6773 ಹುದ್ದೆಗಳು ಒಟ್ಟು ಖಾಲಿ ಇರತಕ್ಕಂಥದ್ದು. ಇತ್ತೀಚೆಗೆ 945 ಕೃಷಿ ಇಲಾಖಾ ಹುದ್ದೆಗಳಿಗೆ ಏನು ಈಗಾಗಲೇ ನೋಟಿಫಿಕೇಶನ್ ಆಗಿದೆ. ಓಕೆ, ಪಶು ಸಂಗೋಪನೆ ಇಲಾಖೆ ಇದರಲ್ಲಿ 10,755 ಹುದ್ದೆಗಳು ಇರತಕ್ಕಂಥದ್ದು. ಆದರೆ 400 ಹುದ್ದೆಗಳಿಗೆ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,334 ಹುದ್ದೆಗಳು ಇದ್ದಾವೆ. ಸಹಕಾರ ಇಲಾಖೆಗಳಲ್ಲಿ 4,855 ಹುದ್ದೆಗಳು ಇದ್ದಾವೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆಯಲ್ಲಿ 6,191 ಹುದ್ದೆಗಳು ಇದ್ದಾವೆ. ಪರಿಸರ ಮತ್ತು ಜೀವಿಶಾಸ್ತ್ರ ಟೋಟಲ್ ಆಗಿ 6 ಹುದ್ದೆಗಳು. ಇ ಆಡಳಿತ ಗವರ್ನೆನ್ಸ್ ಅಂತ ಕರಿತೇವೆ, ಇದರಲ್ಲಿ 71 ಹುದ್ದೆಗಳಿದ್ದಾವೆ. ಇಂಧನ ಇಲಾಖೆಯಲ್ಲಿ 247 ಹುದ್ದೆಗಳು. ಆರ್ಥಿಕ ಇಲಾಖೆಯಲ್ಲಿ 9,536 ಹುದ್ದೆಗಳು. ಮೀನುಗಾರಿಕಾ ಇಲಾಖೆಯಲ್ಲಿ 859 ಹುದ್ದೆಗಳು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 1,395 ಹುದ್ದೆಗಳು. ಅರಣ್ಯ ಇಲಾಖೆಯಲ್ಲಿ 6,337 ಹುದ್ದೆಗಳು. ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಇಲ್ಲಿ 50 ಹುದ್ದೆಗಳು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,227. ಒಳಾಡಳಿತ ಇಲಾಖೆಯಲ್ಲಿ 26,168 ಮತ್ತು ಅದರ ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ 2,969. ವಾರ್ತೆ ಇಲಾಖೆಯಲ್ಲಿ 328. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ ಇಲ್ಲಿ 61. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 432. ಹಾಗೆ ಕಾರ್ಮಿಕ ಇಲಾಖೆಯಲ್ಲಿ 2,613 ಹುದ್ದೆಗಳು. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗಳಲ್ಲಿ 7,853. ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ 379. ಭಾರಿ ನೀರಾವರಿಯಲ್ಲಿ 601. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,069. ಗಣಿ ಇಲಾಖೆಯಲ್ಲಿ 653. ಸಣ್ಣ ನೀರಾವರಿ ಇಲಾಖೆಯಲ್ಲಿ 1,237. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 4,159. ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ 508. ಯೋಜನೆ, ಸಾಂಖ್ಯಿಕ ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ 918. ಲೋಕೋಪಯೋಗಿ ಇಲಾಖೆಯಲ್ಲಿ 1,401. ಇತ್ತೀಚೆಗೆ ಇದಕ್ಕೆ ನೋಟಿಫಿಕೇಶನ್ ಆಗಿದೆ. ಕಂದಾಯ ಇಲಾಖೆಯಲ್ಲಿ 11,145. ಇತ್ತೀಚೆಗೆ ಕಂದಾಯ ಇಲಾಖೆಯಲ್ಲಿ 1,000 VA ಕಾಲ್ಫರ್ ಆಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,898 ಇದ್ದಾವೆ. ಆದರೆ ಇತ್ತೀಚೆಗೆ PDO ಹುದ್ದೆಗಳು ಕಾಲ್ಫರ್ ಆಗಿದ್ದಾವೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,980. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ 70,727. ನೋಡಿ, ಇಲ್ಲಿ ಶಾಲಾ ಶಿಕ್ಷಣ ಇಲ್ಲಿ ಮತ್ತು ಸಾಕ್ಷರತೆಯಲ್ಲಿ ಅತಿ ಹೆಚ್ಚಿನ ಒಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಅದರ ಜೊತೆಗೆ ರೇಷ್ಮೆ ಇಲಾಖೆಯಲ್ಲಿ 3,222. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ 3,923. ಸಣ್ಣ ಕೈಗಾರಿಕೆಯಲ್ಲಿ 365. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ 2,429. ಪ್ರವಾಸೋದ್ಯಮ ಇಲಾಖೆಯಲ್ಲಿ 430. ಸಾರಿಗೆ ಇಲಾಖೆಯಲ್ಲಿ 1,641. ನಗರಾಭಿವೃದ್ಧಿ ಇಲಾಖೆಯಲ್ಲಿ 885. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 4,544. ಯುವಜನ ಸೇವೆಗಳಲ್ಲಿ 212. ಟೋಟಲ್ ಆಗಿ ಇಲ್ಲಿ ನೋಡಿ
2,76,386 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಗ್ರೂಪ್ ಎ ಹುದ್ದೆಗಳು 16,017, ಗ್ರೂಪ್ ಬಿ ಹುದ್ದೆಗಳು 16,734, ಗ್ರೂಪ್ ಸಿ ಹುದ್ದೆಗಳು 1,66,021, ಗ್ರೂಪ್ ಡಿ ಹುದ್ದೆಗಳು 77,614. ಇದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಮಾಹಿತಿಯಿಂದ ದೊರಕಿರ್ತಕ್ಕಂಥ ಒಂದು ಮಾಹಿತಿ. ಈ ಒಂದು ಇಲಾಖೆಗಳಲ್ಲಿ ಏನು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಮತ್ತು ಇಷ್ಟು ಹುದ್ದೆಗಳು ಟೋಟಲ್ ಆಗಿ 3,10,000 ಇಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಆದರೆ ವೇಕೆನ್ಸಿಗೆ ಭರ್ತಿ ಆಗ್ತಾ ಇಲ್ಲ. ಈ ವರ್ಷ 2024ರಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಇಲ್ಲಿ ವೇಕೆನ್ಸಿಗಳು ಬಂದಿದ್ದಾವೆ, ಪರೀಕ್ಷೆಗಳು ನಡೆದಿದ್ದಾವೆ. ಅದರ ಒಂದು ವೇಕೆನ್ಸಿಗಳನ್ನು ಈ ಒಂದು ವರ್ಷ ತುಂಬಿಕೊಳ್ಳಲಾಗ್ತದೆ. ಮುಂದೆ ಏನು ಪರಿಶಿಷ್ಟ ಜಾತಿಯ ಒಂದು ಒಳ ಮೀಸಲಾತಿ ಏನು ನಡೀತಾ ಇದೆ, ಅದು 2-3 ತಿಂಗಳಿನಲ್ಲಿ ಏನು ರಿಸಲ್ಟ್ ಅಥವಾ ಅದರ ಒಂದು ಏನು ಮಾಹಿತಿ ಬಂದ ನಂತರ ಅಥವಾ ಕೋರ್ಟ್ನಲ್ಲಿ ಮಾಹಿತಿ ಆಯಿತು ಅಂತ ಅಂದರೆ ನೆಕ್ಸ್ಟ್ ನಿಮಗೆ ವೇಕೆನ್ಸಿಗಳು ನಡೀತಾ ಹೋಗ್ತದೆ. ಓಕೆ, ಇವಾಗಿತ್ತು ಈ ಒಂದು ನೋಟಿಫಿಕೇಶನ್ ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆದರೂ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.